ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪಾ ನಾನು ಮಾಡ್ತಾ ಇರೋದು ಅಂದರೆ ಗೋಲ್ಗಪ್ಪ ಮಾಡ್ಕೊಳ್ಳೋಣ ಮನೆಯಲ್ಲೇ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಗೋಲ್ಗಪ್ಪಗೆ ಮನೆಯಲ್ಲೇ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಅದು ಪೂರಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ ಫಸ್ಟು. ನಂತರ ಆಮೇಲೆ ಆಲೂಗಡ್ಡೆ ಹಾಗೆ ಬಟಾಣಿ ಎಲ್ಲ ಹೇಗೆ ಸ್ಟಫಿಂಗ್ ಮಾಡೋದು ಹಾಗೆ ಹಿಂಗು ಹಾಗೆ ಪಾನಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡ್ಬಿಡೋಣ. ಪೂರಿ ಮಾಡ್ಕೊಳ್ಳೋದಕ್ಕೆ ಈ ಬೌಲಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ತಗೊಳ್ತಾ ಇದ್ದೀನಿ. ಇದೇ ಕಪ್ಪಿಗೆ ಸರಿಯಾಗಿ ನಾವು ಚಿರೋಟಿ ರವೆ ತಗೊಳ್ಬೇಕಾಗುತ್ತೆ. ಮೈದಾ ಹಾಗೆ ಚಿರೋಟಿ ರವೆ ಸರಿಯಾದ ಪ್ರಮಾಣದಲ್ಲಿರಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಬ್ಬಿ ಬರಬೇಕಲ್ವಾ ಪೂರಿ, ಹಾಗಾಗಿ ಸೋಡಾ ಹಾಕ್ಕೊಳ್ತಾ ಇರೋದು. ನಂತರ ನೀರು ಹಾಕಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಏನಕ್ಕೆ ಅಂದರೆ ಸಾಫ್ಟಾಗಿ ಬಂದರೆ ಚೆನ್ನಾಗಿ ಪೂರಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಚೆನ್ನಾಗಿ ನಾದಿ ಕಲಿಸ್ಕೊಂಡಾಗಿದ ನಂತರ ಒಂದು ಅರ್ಧ ಗಂಟೆ, ಒಂದು 45 ನಿಮಿಷ ಆದರೂ ಸ್ವಲ್ಪ ಚೆನ್ನಾಗಿ ನೆನಿಬೇಕು ಹಿಟ್ಟು. ಹಾಗಾಗಿ ಮಿನಿಮಮ್ ಅರ್ಧ ಗಂಟೆ ಆದರೂ ನೆನೆಸ್ಕೊಳ್ಳಿ. ನಾನು ಅಷ್ಟೇ ಒಂದು ಅರ್ಧ ಗಂಟೆ ಅಷ್ಟು ನೆನೆಸ್ಕೊಳ್ತೀನಿ. ಇದು ನೆನೆಯೋಷ್ಟೊತ್ತಿಗೆ ನಾನು ಸ್ಟಫಿಂಗು ಹಾಗೆ ಪಾನಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಆಲೂಗಡ್ಡೆ ಹಾಗೆ ಬಟಾಣಿನೂ ಬೇಯಕ್ಕಿಡ್ತೀನಿ. ಬಟಾಣಿ ಆಲೂಗಡ್ಡೆ ಬೇಯೋಷ್ಟೊತ್ತಿಗೆ ನಾನು ಪಾನಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಜಾರಿಗೆ ತೊಳೆದಿಟ್ಕೊಂಡಿರುವಂತಹ ಪುದೀನ ಹಾಗೆ ಕೊತ್ತಂಬರಿ 2 ಸಮ ಪ್ರಮಾಣದಿರಲಿ, ಹಾಗೆ ಹಸಿಮೆಣ್ಸಿಕಾಯಿನ ಹಾಕಿ ಜೊತೆಗೆ ಸ್ವಲ್ಪ 1 ಇಂಚಷ್ಟು ಶುಂಠಿ ಇರಲಿ. ಶುಂಠಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ಹಾಗೆ ಜೀರಿಗೆ, ಮೆಣಸು, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಹುಣಸೆ ಹಣ್ಣು ನಿಮಗೆ ಹುಳಿ ಇದ್ದರೆ ನೋಡಿ ಹಾಕ್ಕೊಳ್ಳಿ. ತುಂಬ ಹುಳಿ ಆದರೆ ಸ್ವಲ್ಪ ಕಷ್ಟ, ಹಾಗಾಗಿ ನಾನು 1 ನಿಂಬೆಹಣ್ಣಿನ ಗಾತ್ರ ಅಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹುಳಿ ಇದೆ ಅನ್ನೋ ಕಾರಣಕ್ಕೆ. ಹಾಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಿರಬೇಕು, ಹಂಗಾದರೆ ಪಾನಿ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ನೋಡಿ ಎಷ್ಟು ನೈಸಾಗಿ ನಾನು ರುಬ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಇದನ್ನು ಪಾನಿಗೆ ರೆಡಿ ಮಾಡ್ಕೊಳ್ಳೋಣ. ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನೀರು ನಾನು 2 ಗ್ಲಾಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಗ್ಲಾಸಲ್ಲಿ. ಪಾನಿ ತಿಕ್ಕಾಗಿರೋಕ್ಕಿಂತ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಲ್ವಾ, ಹಾಗಾಗಿ ನಮಗೆ ಸಾಕಷ್ಟು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು, ನಾವು ಹಸಿಮೆಣ್ಸಿಕಾಯಿ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ನಾನು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ. ಹಾಗೆ ನೀಟಾಗಿ ಕಲಿಸ್ಕೊಂಡ್ರೆ ಒಂದೊಳ್ಳೆ ಪಾನಿ ರೆಡಿಯಾಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಮನೆಯಲ್ಲೇ ನಮಗೇನಾದರೂ ಗ್ಯಾಸ್ಟ್ರಿಕ್ ಇದ್ದರೆ ಎಲ್ಲ ಹೋಗುತ್ತೆ. ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಲ್ವಾ. ಹಾಗೆ ಪಾನಿ ರೆಡಿಯಾಗಿದೆ. ಈಗ ಸ್ಟಫಿಂಗಿಗೂ ರೆಡಿ ಮಾಡ್ಕೊಂಡ್ಬಿಡೋಣ. ಆಲೂಗಡ್ಡೆ ಹಾಗೆ ಬಟಾಣಿ ಬೆಂದಿದೆ. ನಾನೆಲ್ಲ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಗಂಟು ಥರ ಇರಬಾರ್ದು, ನೀಟಾಗಿ ಸ್ಮ್ಯಾಶ್ ಆಗಿರಬೇಕು. ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸ್ಮ್ಯಾಶ್ ಮಾಡಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಬೇಯಿಸ್ಕೊಂಡಿರುವಂತಹ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ನಾನು ಅಚ್ಚ ಖಾರದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಲ್ವಾ ಗೋಲ್ಗಪ್ಪ ಅಂದರೆ, ಹಾಗಾಗಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿನೂ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಒಂದು ಒಳ್ಳೆ ಸ್ಟಫಿಂಗ್ ರೆಡಿ ಆಗುತ್ತೆ ಗೋಲ್ಗಪ್ಪಗೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಕಲರಾಗಿ ಹಸಿರುಗೂ ಹಾಗೆ ಆನಿಯನ್ನು ಬಟಾಣಿ ಹಾಗೆ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಸಲ ಮನೆಗೆ ಟ್ರೈ ಮಾಡಿ ನೀವು ಸಹ.
ಪಾನಿ ಹಾಗೆ ಆಲೂಗಡ್ಡೆ ಸ್ಟಫಿಂಗು ಆಗೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಹಾಗಾಗಿ ನೀಟಾಗಿ ನೆನ್ಕೊಂಡಿದ್ದೆ ಹಿಟ್ಟು ಪೂರಿ ಮಾಡ್ಕೊಳ್ಳೋದಕ್ಕೆ. ಬನ್ನಿ ಈಗ ಪೂರಿ ಮಾಡ್ಕೊಳ್ಳೋಣ. ಮತ್ತೊಂದು ಸಲ ನೀಟಾಗಿ ಮೈಲ್ಡಾಗಿ ನಾನು ನಾದ್ಕೊಂಡು ಈಗ ಚಪಾತಿ ಅದಕ್ಕೆ ನಾನು ಲಟ್ಟಿಸ್ಕೊಳ್ತೀನಿ ಪೂರಿ ಮಾಡ್ಕೊಳ್ಳೋದಕ್ಕೆ. ಈ ರೀತಿ ಪೂರಿನ ಮನೆಯಲ್ಲೇ ಮಾಡ್ಕೊಂಡ್ರೆ ಹೊರಗಡೆ ಹೋಗೋದೇ ಇಲ್ಲ ನಾವು. ಒಂದ್ಸಲ ನೀವು ಟ್ರೈ ಮಾಡಿ. ಇದೇ ರೀತಿಯಲ್ಲಿ ಟ್ರೈ ಮಾಡಿದ್ರೆ ಒಳ್ಳೆ ಪೂರಿ ರೆಡಿಯಾಗುತ್ತೆ. ಹೊರಗಡೆ ತಿನ್ನೋದು ಅಷ್ಟಾಗಿ ಒಳ್ಳೆಯದಲ್ಲ. ಎಷ್ಟು ಎಂತೆಂಥ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ. ಹಾಗಾಗಿ ಮನೆಯಲ್ಲೇ ನಾವು ಈ ರೀತಿ ಮಾಡ್ಕೊಂಡ್ಬಿಟ್ರೆ ನಾವು ಒಳ್ಳೆ ಅಂದರೆ ನಮ್ಮ ಆರೋಗ್ಯ ನಮ್ಮ ಮನೆಯಲ್ಲೇ ನಾವು ನೀಟಾಗಿ ಮಾಡ್ಕೊತೀವಲ್ಲ, ಕ್ಲೀನಾಗಿ ಆಗಿ ಆರೋಗ್ಯಕರವಾಗಿ ಮಾಡ್ಕೊತೀವಿ ನಾವು ಮನೆಯಲ್ಲೇ. ಆದರೆ ಹೊರಗಡೆ ಆದರೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ, ಎಷ್ಟು ದಿನದ್ದು ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ. ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ನೀಟಾಗಿ ಈ ಥರ ಚಪಾತಿ ಲಟ್ಸ್ಕೊಳ್ಳೋ ಹಾಗೆ ಲಟ್ಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಇರಬೇಕು. ಈ ದಪ್ಪ ಇದ್ದರೆ ಸಾಕಾಗುತ್ತೆ. ಈಗ ಒಂದು ಟೀ ಕಪ್ ಇರುತ್ತಲ್ವ, ಆ ಟೀ ಕಪ್ಪಲ್ಲಿ ನಾನು ನೀಟಾಗಿ ಪ್ರೆಸ್ ಮಾಡ್ಕೊಳ್ತೀನಿ. ಪ್ರೆಸ್ ಮಾಡಿಕೊಂಡ್ರೆ ಪೂರಿ ಅದಕ್ಕೆ ಬರುತ್ತೆ. ಈ ರೀತಿ ನೋಡಿ, ಈ ರೀತಿ ಮಾಡ್ಕೊಂಡ್ಬಿಟ್ರೆ ಇದು ಪೂರಿ ಅದಕ್ಕೆ ಬರುತ್ತೆ. ನೀವು ಇದೇ ರೀತಿ ಟೀ ಕಪ್ಪಲ್ಲೇ ಕಟ್ ಮಾಡಬೇಕು ಅಂತ ಏನಿಲ್ಲ. ಪೂರಿ ಕಟರು ಇರುತ್ತೆ, ಅದರಲ್ಲಿ ಕಟ್ ಮಾಡಿದ್ರೂ ನಡೆಯುತ್ತೆ. ನಾನು ಮನೇಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಟೀ ಕಪ್ಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೇಮು ಪೂರಿ ಶೇಪಲ್ಲೇ ಬಂದಿದೆ. ಇದು ತುಂಬ ಚೆನ್ನಾಗಿ ಆಗಿದೆ ಅಲ್ವಾ. ಪೂರಿ ಕರಿಯೋದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಉರಿ ಮಾತ್ರ ಸಿಮ್ಮಲ್ಲಿ ಇಡಬೇಡಿ. ಉರಿ ಜೋರಲ್ಲೇ ಇದ್ದರೆ ನಮಗೆ ಪೂರಿ ಎಣ್ಣೆಲಿ ಹಾಕಿದಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ಈ ರೀತಿ ನಾವು ಸ್ನ್ಯಾಕ್ಸ್ನ ಅವಾಗವಾಗ ಮನೆಗೆ ಮಾಡ್ಕೊತಿರ್ಬೇಕು. ಏನಕ್ಕೆಂದರೆ ಹೊರಗಡೆ ತಿನ್ನೋದು ಅಷ್ಟಾಗಿ ಒಳ್ಳೆಯದಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು. ಟೇಸ್ಟಿಂಗ್ ಪೌಡರ್ ತುಂಬ ಡೇಂಜರು. ನಮಗೆ ಪಾನಿ ಒಳಗೂ ಹಾಕಿರ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ. ನಾವು ಮನೆಯಲ್ಲೇ ಆದರೆ ಆರೋಗ್ಯಕರವಾಗಿ ಮಾಡ್ಕೊಂಡಿರ್ತೀವಿ. ನಾವು ಒಳ್ಳೊಳ್ಳೆ ಸೊಪ್ಪುಗಳೆಲ್ಲ ಹಾಕಿಬಿಟ್ಟು ಮೆಣಸಿ ರೈತ ಎಲ್ಲ ಹಾಕೊಂಡಿರ್ತೀವಲ್ಲ ನಾವು. ಮನೆಗೆ ಮಾಡಿದ್ರೆ ಆರೋಗ್ಯವಾಗಿರುತ್ತೆ ಅಂತೇಳಿ ಅಷ್ಟೇ, ಇನ್ನೇನು ಅಲ್ಲ. ನೋಡ್ತಿರ್ಬೋದು ನಾನು ಪಾನಿನೂ ಆಗಿ ರೆಡಿ ಮಾಡಿದೆ. ಹಾಗೆ ಪೂರಿನೂ ರೆಡಿ ಆಯಿತು. ಗೋಲ್ಗಪ್ಪ ಅರ್ಧ ಗಂಟೆಯಲ್ಲೇ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋ ಸಮಯ ಇದು. ಟೇಸ್ಟ್ ಮಾಡೋಣ. ನಾನಂತೂ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಟೇಸ್ಟ್ ಮಾಡೋದಕ್ಕೆ. ವಾವ್, ಸೂಪರಾಗಿದೆ ಅಲ್ವಾ. ತುಂಬಾ ಚೆನ್ನಾಗಿತ್ತು. ತುಂಬಾ ಟೇಸ್ಟಿ ಆಗಿತ್ತು. ಪಾನಿ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಯಾವುದು ಜಾಸ್ತಿ ಆಗಿರಲಿಲ್ಲ, ಯಾವುದು ಕಡಿಮೆ ಆಗಿರಲಿಲ್ಲ. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ನೋಡಿದ್ರಲ್ಲ ಇವತ್ತಿನ ವ್ಲಾಗು ಹೀಗಿತ್ತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.